ಹಾಸನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. 2 ರೂಮ್ ಅಭ್ಯರ್ಥಿಗಳ OMR ಶೀಟ್ ಅದಲು ಬದಲಾಗಿ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಹಾಸನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಗೊಂದಲ ಸೃಷ್ಟಿಯಾಗಿರುವಂತದ್ದು. 2 ರೂಮ್ ಅಭ್ಯರ್ಥಿಗಳ OMR ಶೀಟ್ ಅದಲು ಬದಲಾಗಿದೆ. ಹಾಸನ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. 1 ಗಂಟೆಗೂ ಹೆಚ್ಚು ಕಾಲ ಪರೀಕ್ಷೆ ಬರೆಯದಂತೆ ಹಠ ಹಿಡಿದಿದ್ರು ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪ್ರಶ್ನೆ ಮಾಡಿರೋ ಅಭ್ಯರ್ಥಿಗಳು. ಮಾಹಿತಿಯನ್ನ ತಿಳಿದು ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಲತಾ ಕುಮಾರಿ ಭೇಟಿಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಅಭ್ಯರ್ಥಿಗಳಿಗೆ ತಿಳಿ ಹೇಳಿದ ಮೇಲೆ ಪರೀಕ್ಷೆ ಮುಂದುವರಿಕೆಯನ್ನ ಮಾಡಲಾಗಿದೆ. 2 ರೂಮ್ನ ವಿದ್ಯಾರ್ಥಿಗಳಿಗೆ 1 ಗಂಟೆ ಹೆಚ್ಚು ಕಾಲ ಪರೀಕ್ಷೆಯನ್ನ ಬರೆಯಲು ಅವಕಾಶವನ್ನ ನೀಡಲಾಗಿದೆ. ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಅಭ್ಯರ್ಥಿಗಳು ಇಲ್ಲಿ ಪ್ರಶ್ನೆ ಮಾಡಿರುವಂತದ್ದು. ಮಾಹಿತಿಯನ್ನ ತಿಳಿದು ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಲತಾ ಕುಮಾರಿ ಭೇಟಿಯನ್ನ ನೀಡಿರುವಂತದ್ದು. ಜಿಲ್ಲಾಧಿಕಾರಿ ಅಭ್ಯರ್ಥಿಗಳಿಗೆ ತಿಳಿ ಹೇಳಿದ ಮೇಲೆ ಪರೀಕ್ಷೆ ಮುಂದುವರಿದಿದೆ. 1 ಗಂಟೆಗಳ ಹೆಚ್ಚು ಕಾಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಬರೆಯಲು ಅವಕಾಶವನ್ನ ನೀಡಲಾಗಿದೆ. ಹಾಸನದಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳ ನಡುವೆ ಈಗ ಗೊಂದಲ ಸೃಷ್ಟಿಯಾಗಿರುವಂತದ್ದು. OMR ಸೀಟ್ ಅದಲು ಬದಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಅಭ್ಯರ್ಥಿಗಳಿಗೆ ಈಗಾಗಲೇ ಪರೀಕ್ಷೆ ಮುಂದುವರಿಕೆ ಮಾಡಲು ತಿಳಿ ಹೇಳಿದ್ರು. 2 ರೂಮ್ನ ವಿದ್ಯಾರ್ಥಿಗಳಿಗೆ 1 ಗಂಟೆಗಳ ಕಾಲ ಹೆಚ್ಚು ಕಾಲ ಪರೀಕ್ಷೆಯನ್ನ ಬರೆಯೋದಕ್ಕೆ ಲತಾ ಕುಮಾರಿ ಅವರು ಅವಕಾಶವನ್ನ ನೀಡಿದ್ರು. 2 ರೂಮ್ ಅಭ್ಯರ್ಥಿಗಳ OMR ಶೀಟ್ ಅದಲ ಬದಲಾಗಿರುತ್ತೆ. ಹಾಸನದಲ್ಲಿ ಈ ಘಟನೆ ನಡೆದಿರುವಂತದ್ದು. ಹಾಸನ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. 1 ಗಂಟೆಗೂ ಹೆಚ್ಚು ಕಾಲ ಪರೀಕ್ಷೆಯನ್ನ ಬರೆಯದಂತೆ ಆದೇಶವನ್ನ ಹೊರಡಿಸಿದ್ರು. ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಹಿತಿಯನ್ನ ತಿಳಿದು ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಲತಾ ಕುಮಾರಿ ಭೇಟಿ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಅಭ್ಯರ್ಥಿಗಳಿಗೆ ತಿಳಿ ಹೇಳಿದ್ದಾರೆ. 2 ರೂಮ್ನ ವಿದ್ಯಾರ್ಥಿಗಳಿಗೆ 1 ಗಂಟೆಗಳ ಹೆಚ್ಚು ಕಾಲ ಪರೀಕ್ಷೆಯನ್ನ ಬರೆಯಲು ಅವಕಾಶವನ್ನ ನೀಡಿದ್ದಾರೆ. ಅವರು ಹೇಳಿದ್ದಾರೆ ಆ ಥರ ಇಲ್ಲ. ಕ್ವಶನ್ ಮೇಲೆ ಪೇಪರ್ ಮೇಲೆ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಅಂತ ಒಂದು ಬ್ಲಾಕ್ಸ್ ಇರ್ತದೆ, ಒಂದು 6 ಡಿಜಿಟ್ ಹಿಂಗೆ ಇರ್ತದೆ, ಬಾಕ್ಸ್ಗಳು ಇರ್ತದೆ. ಅದರಲ್ಲಿ ತುಂಬಿ ಅಂತ ಹೇಳಿದ್ರೆ ಇಲ್ಲ ಇವೆರಡು ಮ್ಯಾಚ್ ಆಗಲೇಬೇಕು, ನಮಗೆ ಬೇರೆ ಕ್ವಶನ್ ಪೇಪರ್ಸ್ ಬಂದಿದೆ, ನಾವು ಬರೆಯೋದಿಲ್ಲ ಅಂತ ಹೇಳಿ ಕ್ವಶನ್ ಪೇಪರ್ನ ಇಸ್ಕೊಂಡಲೇ ಗಲಾಟೆ ಮಾಡಿದ್ದೆ.